ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಜಾಕೆಟ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು 4ರಿಂದ 5 ವರ್ಷದ ಮಕ್ಕಳಿಗೆ ಹಾಕ್ಬೋದು, 4 to 5 years ಬೇಬೀಸ್ಗೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಕ್ರೀಮ್ ಕಲರ್ ತೊಗೊಂಡಿದ್ದೀನಿ, ಡಾರ್ಕ್ ಕ್ರೀಮು ಫ್ರೆಂಡ್ಸ್. ಇದು 100% ಕಾಟನ್ ಯಾರ್ನಿದು. ಫಸ್ಟಿಗೆ ನಾವು ಚೈನ್ ಹಾಕೊಳ್ಳೋಣ ಫ್ರೆಂಡ್ಸ್. ಇದು ಹುಕ್ ಸೈಜ್ 3.5 mm ತಗೊಂಡಿದ್ದೀನಿ. ಫಸ್ಟಿಗೆ ಒಂದು ಸ್ಲಿಪ್ ನಾಟ್ ಹಾಕೊಳ್ಳೋಣ. ಚೈನ್ ಹಾಕೊಳ್ಳೋಣ ಫ್ರೆಂಡ್ಸ್. 1 2 3 4 5 6 7 8 9 10. ಇದೇ ರೀತಿ ಹಾಕೊಳ್ಳಿ ಚೈನ್. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಚೈನ್ ಹಾಕಿ ಕಂಪ್ಲೀಟ್ ಮಾಡಿದೆ. 102 ಚೈನ್ ಹಾಕ್ಕೊಂಡಿದ್ದೀನಿ, 102 ಚೈನ್. ಈಗ ನೋಡಿ, ಮತ್ತೆ 1 2 3 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ನಾವು ಡಬಲ್ ಕ್ರೋಶೆ ಹಾಕೋಬೇಕು ಫ್ರೆಂಡ್ಸ್. ಈ 3 ಚೈನ್ ಇದೆಯಲ್ಲ, ಇದನ್ನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಈ 3 ಚೈನ್ ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 1 2 ನೆಕ್ಸ್ಟ್ 3 4 5 6 7 8 9 10 11 12 13 14. ನೋಡಿ ಫ್ರೆಂಡ್ಸ್, 14 ಡಬಲ್ ಕ್ರೋಶೆ, 14 ಡಬಲ್ ಕ್ರೋಶೆ ಆದಮೇಲೆ ಈ 2 ಚೈನನ್ನು ಒಂದು 3 ಚೈನ್ ಹಾಕಿದ್ದೀವಲ್ಲ ಲಾಸ್ಟಿಗೆ, ಸ್ಕಿಪ್ ಮಾಡಿದ್ವಲ್ಲ, ಅದನ್ನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಇಲ್ಲಿಂದ ಇಲ್ಲಿ ತನಕ 14 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 15 ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ನಾವು ಕಾರ್ನರ್ ಹಾಕ್ಕೊಳ್ಳೋಣ. ನೋಡಿ, ಒಂದು ಡಬಲ್ ಕ್ರೋಶೆ, 2 ಚೈನ್, ಮತ್ತು ಅದೇ ಚೈನಲ್ಲಿ ಒಂದು ಡಬಲ್ ಕ್ರೋಶೆ. ಹೀಗೆ ಇದು ಫಸ್ಟ್ ಕಾರ್ನರ್. ಇದು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೆಕ್ಸ್ಟ್ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. 1 2 3 ಫ್ರೆಂಡ್ಸ್. ಇದೇ ರೀತಿ ನಾವು ಈಗ ನೆಕ್ಸ್ಟಿಗೆ 21 ಡಬಲ್ ಕ್ರೋಶೆ ಹಾಕೊಳ್ಳಿ. ಈಗ 3 ಹಾಕಿದ್ದೀನಲ್ಲ, ಹೀಗೆ 21 ಡಬಲ್ ಕ್ರೋಶೆ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 21 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿ ತನಕ. ಈಗ ಮತ್ತೆ ಒಂದು ಕಾರ್ನರ್ ಹಾಕೋಣ. ನೆಕ್ಸ್ಟ್ ಚೈನಲ್ಲಿ ಡಬಲ್ ಕ್ರೋಶೆ, 2 ಚೈನ್, ಮತ್ತು ಅದೇ ಚೈನಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ಇದು ಸೆಕೆಂಡ್ ಕಾರ್ನರ್. ಇದು ಈಗ ಮತ್ತೆ ಇವಾಗ ನಾವು 27 ಡಬಲ್ ಕ್ರೋಶೆ ಹಾಕೋಬೇಕು. ನೆಕ್ಸ್ಟಲ್ಲಿ
1 2 3 4 ನೋಡಿ ನಾನಿಲ್ಲಿ 27 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಥರ್ಡ್ ಕಾರ್ನರ್ ಹಾಕೊಳ್ಳೋಣ. ನೆಕ್ಸ್ಟ್ ಡಬಲ್ ಕ್ರೋಶೆ, 2 ಚೈನ್, ಅದೇ ಸ್ಟಿಚ್ಚಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ಥರ್ಡ್ ಕಾರ್ನರ್ ಇದು. ಮತ್ತು ಈಗ ನಾವು 21 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಫ್ರೆಂಡ್ಸ್, 21 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಕಾರ್ನರ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಚೈನಲ್ಲಿ ಡಬಲ್ ಕ್ರೋಶೆ, 2 ಚೈನ್ ಮತ್ತು ಡಬಲ್ ಕ್ರೋಶೆ. ನೋಡಿದ್ದು ಫೋರ್ತ್ ಕಾರ್ನರು. ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ಮತ್ತು ಈಗ 14 ಡಬಲ್ ಕ್ರೋಶೆ ಹಾಕೋಬೇಕು. ನಾವು ಫಸ್ಟಿಗೆ ಹಾಕಿದ್ವಲ್ಲ ನೋಡಿ, ಇಲ್ಲಿ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಈ ಕಡೆ ಹಾಕೋಬೇಕು. ನೆಕ್ಸ್ಟ್ 1 2 3 4. ನೋಡಿ ಫ್ರೆಂಡ್ಸ್, 14 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಲಾಸ್ಟಿಗೆ ಫಸ್ಟಿಗೆ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಈ ಕಡೆನೂ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇದು ಒಂದು ಚೈನ್ ಕೌಂಟಿಗೆ ಬರೋಲ್ಲ ಫ್ರೆಂಡ್ಸ್. ಇದು ಫಸ್ಟು ಡಬಲ್ ಕ್ರೋಶೆ ಮೇಲೆ ನಾವು ಡಬಲ್ ಕ್ರೋಶೆ, ಇದು ಬಟನ್ ಪಟ್ಟಿಗೆ ಬರುತ್ತೆ. 4 ಡಬಲ್ ಕ್ರೋಶೆ ಇದೆಯಲ್ಲ ಇದು 1 2, ಅದರ ನೆಕ್ಸ್ಟ್ 3 4. ನೋಡಿ, ಇದು 4 ಡಬಲ್ ಕ್ರೋಶೆ ಇದೆಯಲ್ಲ, ಇದು ಬಟನ್ ಪಟ್ಟಿ, ಬಟನ್ ಹೋಲಿಗೆ ಬರುತ್ತೆ. ಮತ್ತು ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಂಡು ಕೆಳಗಡೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, 1, ನೆಕ್ಸ್ಟಿಗೆ 1 2 ಆಯಿತು. ಮತ್ತು ನೆಕ್ಸ್ಟಿಗೆ 1, ಒಟ್ಟು 3 ಡಬಲ್ ಕ್ರೋಶೆ. ನೋಡಿ, ಹೀಗೆ 3 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ನಾವು ವಿ ಸ್ಟಿಚ್ ಹಾಕೋಬೇಕು. 1 ಡಬಲ್ ಕ್ರೋಶೆ, 2 ಚೈನ್, ಅದೇ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ. ಹೀಗೆ ಮತ್ತೆ ಒಂದು ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1, ನೆಕ್ಸ್ಟ್ 2, ಅದರ ನೆಕ್ಸ್ಟ್ 3. ನೋಡಿ, ಹೀಗೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೋಡಿ, ಈ 2 ಚೈನ್ ಗ್ಯಾಪಲ್ಲಿ ನಾವು ಕಾರ್ನರ್ ಇದೆಯಲ್ಲ ಅಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಅದರೊಳಗಡೆ ಆ 2 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆ, ವಿ ಸ್ಟಿಚ್. ಇಲ್ಲಿ 2 ವಿ ಸ್ಟಿಚ್ ಹಾಕಬೇಕು, 2 ವಿ ಸ್ಟಿಚ್ ಹಾಕಬೇಕು. ಆಮೇಲೆ ಮತ್ತೆ ಒಂದು ಚೈನ್, ಮತ್ತು ಅದೇ ಗ್ಯಾಪ್ ಒಳಗಡೆ
ಮತ್ತು ಒಂದು ಡಬಲ್ ಕ್ರೋಶೆ, 2 ಚೈನ್ ಮತ್ತು 1 ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ಈಗ 1 ಚೈನ್, ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನಾವೀಗ ನೆಕ್ಸ್ಟ್ ಇಲ್ಲಿ 1 ಚೈನ್ ಹಾಕ್ಕೊಂಡಿದ್ದೀವಲ್ಲ ನೋಡಿ, ಈ ಎರಡು ವಿ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ ಇದ್ರ ಸೆಂಟ್ರಲ್ಲಿ 1 ಚೈನ್ ಹಾಕಿದ್ವಲ್ಲ, ಇಲ್ಲಿ ನಾವು ನೆಕ್ಸ್ಟ್ ಕಾರ್ನರ್ ಹಾಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ ಕೆಳಗಡೆ 1 ಚೈನನ್ನು ಸ್ಕಿಪ್ ಮಾಡಿ, 1 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ, ನೆಕ್ಸ್ಟ್ 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ನೆಕ್ಸ್ಟ್ 3 ಡಬಲ್ ಕ್ರೋಶೆ. ಮತ್ತೆ 1 ಚೈನ್, 1 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ, ನೆಕ್ಸ್ಟ್ ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ, ಮತ್ತು 1 ಚೈನ್, ಕೆಳಗಡೆ 1 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ, ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ, 1 ಚೈನ್, ಮತ್ತು ಕೆಳಗಡೆ 1 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ವಿ ಸ್ಟಿಚ್, ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. ನೋಡಿ ಹೀಗೆ 3 ಡಬಲ್ ಕ್ರೋಶೆ, 1 1 1 3 ಡಬಲ್ ಕ್ರೋಶೆ, ವಿ ಸ್ಟಿಚ್, ನೋಡಿ 3 ಡಬಲ್ ಕ್ರೋಶೆ, 1 ಚೈನ್, 1 ಸ್ಟಿಚ್ ಸ್ಕಿಪ್ ಮಾಡಿ ವಿ ಸ್ಟಿಚ್, 1 ಚೈನ್ ಸ್ಕಿಪ್ಪು, 1 ಚೈನ್ ಹಾಕ್ಕೊಂಡು 1 ಚೈನ್ ಸ್ಕಿಪ್ ಮಾಡಿ ಮತ್ತೆ 3 ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿ ಈಗ ಹಾಕಿದ್ನೆಲ್ಲ ಪ್ಯಾಟ್ರನ್ನು ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ಈ ಕಾರ್ನರ್ ತನಕ ಇಲ್ಲೊಂದು ಕಾರ್ನರ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಹಾಕ್ಕೊಂಡೆ. ಈಗ ಮತ್ತೆ ಕಾರ್ನರಿಗೆ ಬಂದ್ವಿ. ನೋಡಿ, ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ, ವಿ ಸ್ಟಿಚ್ ಆಗಿದ್ವಲ್ಲ ಇದನ್ನು ಸ್ಕಿಪ್ ಮಾಡಿ, 1 ಚೈನ್, ನೋಡಿ ಈ ಎರಡು ಚೈನ್ ಮಧ್ಯದಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ, ಮತ್ತೆ 1 ಚೈನ್, ಮತ್ತೆ 1 ಡಬಲ್ ಕ್ರೋಶೆ, 2 ಚೈನ್, ಮತ್ತೆ 1 ಡಬಲ್ ಕ್ರೋಶೆ. ನೋಡಿ ಹೀಗೆ 1 ಚೈನ್ ಹಾಕಿದ್ವಲ್ಲ ಮಿಡ್ಲಲ್ಲಿ, ಅಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ನೆಕ್ಸ್ಟಲ್ಲಿ ನಾವು ಇಲ್ಲಿ ಕಾರ್ನರ್ ಹಾಕಬೇಕು. ಮತ್ತು 1 ಚೈನ್, ನೆಕ್ಸ್ಟ್ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ, ನೆಕ್ಸ್ಟ್ ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶೆ, ನೆಕ್ಸ್ಟಿಗೆ 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟಿಗೆ 1 ಡಬಲ್ ಕ್ರೋಶೆ, ಮತ್ತು 1 ಚೈನ್, ಕೆಳಗಡೆ 1 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 2 ಚೈನ್, ಅದೇ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ. ನೋಡಿ ಹೀಗೆ ಕಾರ್ನರಲ್ಲಿ ಮಾತ್ರ ಈ 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, ಮತ್ತು 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಮತ್ತು ಬಾಕಿಯೆಲ್ಲ ನಾವೀಗ ಇದೇ ರೀತಿ ಪ್ಯಾಟರ್ನ್ ಹಾಕೊಂಡು ಹೋಗೋದು ಫ್ರೆಂಡ್ಸ್. 3 ಡಬಲ್ ಕ್ರೋಶೆ, ವಿ ಸ್ಟಿಚ್, 3 ಡಬಲ್ ಕ್ರೋಶೆ. ಇಲ್ಲಿ 1 ಚೈನನ್ನು ಹಾಕೊಳ್ಳೋದು, ಕೆಳಗಡೆ 1 ಚೈನನ್ನು 1 ಸ್ಟಿಚ್ಚನ್ನು ಸ್ಕಿಪ್ ಮಾಡೋದು ಫ್ರೆಂಡ್ಸ್. ಇದೇ ರೀತಿಯೇ ಲಾಸ್ಟ್ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ನೋಡಿ, ಲಾಸ್ಟಿಗೆ 1 ಚೈನ್, ನೋಡಿ 1 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ, ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. ನೋಡಿ 4 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. 2 3, ಮತ್ತು ಇಲ್ಲಿ ನಾವು ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ ಅದ್ರ ಮೇಲೆ ಒಂದು ಡಬಲ್ ಕ್ರೋಶೆ. ನೋಡಿ 4 ಡಬಲ್ ಕ್ರೋಶೆ. 1 2 3 4. ಇದು ಬಟನ್ ಪಟ್ಟಿಗೆ, ಬಟನ್ ಹೊಲಿಗೆ ಈ ಕಡೆ ಬಿಟ್ಟಿದ್ದೀವಲ್ಲ ನಾವು 4 ಡಬಲ್ ಕ್ರೋಶೆ.
ಅದೇ ರೀತಿ ಎರಡು ಸೈಡು ಹಾಕೋಬೇಕು. ನೋಡಿ ಇಲ್ಲಿ ಈ ರೀತಿ ನೋಡಿ ಫ್ರೆಂಡ್ಸ್, 4 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಒಂದು ಚೈನ್ ಹಾಕಿ ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಒಂದು ಚೈನ್ ಹಾಕಿದ್ವಲ್ಲ, ಆ ಚೈನ್ ಇದೆ, ಆ ಚೈನ್ ಹಾಕಿದ್ವಲ್ಲ ಅಲ್ಲೇ ಡಬಲ್ ಕ್ರೋಶೆ ಹೀಗೆ. ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಇಟ್ಟು 4 ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ನೋಡಿ, ಈಗ ನಾವಿಲ್ಲಿ 3 ಡಬಲ್ ಕ್ರೋಶೆ ಹಾಕೊಂಡಿದ್ದೀವಲ್ಲ, ನಾವು ಫಸ್ಟ್ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಮಿಡ್ಲಲ್ಲಿ ಇದೆಯಲ್ಲ, ಮಿಡ್ಲಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಬೇಕು. ನೋಡಿ, ಒಂದು ಈ ಕಡೆ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ, ಈ ಕಡೆ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ, ಮಿಡ್ಲಲ್ಲಿ ನಾನು ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೋಡಿ, ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ವಿ ಸ್ಟಿಚ್ ಇದೆಯಲ್ಲ, ಈ ವಿ ಸ್ಟಿಚ್ ಒಳಗಡೆ ನಾವು 5 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಈ ವಿ ಸ್ಟಿಚ್ ಒಳಗಡೆ 2 ಚೈನ್ ಗ್ಯಾಪಲ್ಲಿ ನಾವು 5 ಡಬಲ್ ಕ್ರೋಶೆ ಹಾಕೋಬೇಕು. 1 2 3 4 5 ನೋಡಿ ಹೀಗೆ 1 2 3 4 5 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೋಡಿ, ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಮಿಡ್ಲಲ್ಲಿ ನಾವು ಒಂದು ಡಬಲ್ ಕ್ರೋಶೆ, ನೋಡಿ ಹೀಗೆ, ಮತ್ತೆ ಒಂದು ಚೈನು, ಮತ್ತು ನೆಕ್ಸ್ಟು ನೋಡಿ, ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ವಿ ಸ್ಟಿಚ್ 2 ಚೈನ್ ಹಾಕಿದ್ದೀವಲ್ಲ, 2 ಚೈನ್, ಅದರ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ, 2 3 4 5 ನೋಡಿ. ಮತ್ತೆ ಈಗ ಕಾರ್ನರಿಗೆ ಬಂದ್ವಿ ನಾವು. ನೋಡಿ, ಹೀಗೆ ಹಾಕೊಂಡ್ಮೇಲೆ ಇದು ಕಾರ್ನರಲ್ಲಿ ಹಾಕ್ತಾ ಇರೋದು ನಾವು. ನೋಡಿ, ಕಾರ್ನರಲ್ಲಿ 2 ವಿ ಸ್ಟಿಚ್ ಹಾಕಿದ್ವಲ್ಲ, 2 ವಿ ಸ್ಟಿಚ್ ನೋಡಿ ಫ್ರೆಂಡ್ಸ್, ಇದು ಫಸ್ಟು ನಾವು ಕಾರ್ನರಲ್ಲಿ 5 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವಿಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ವಲ್ಲ, ನೋಡಿ, ಒಂದು ಚೈನ್ ಹಾಕಿದ್ವಲ್ಲ, ಅಲ್ಲಿ ನಾವು 1 ಡಬಲ್ ಕ್ರೋಶೆ ಹಾಕಬೇಕು. ಡಬಲ್ ಕ್ರೋಶೆ, ಈ ಕಡೆ ಒಂದು ಚೈನ್ ಹಾಕೋಬೇಕು, ಒಂದು ಚೈನ್, ಈ ಒಂದು ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, ಮತ್ತು ಒಂದು ಚೈನ್. ನೆಕ್ಸ್ಟ್ ಮತ್ತೆ ಈ ಕಡೆ ವಿ ಸ್ಟಿಚ್ ಇದೆಯಲ್ಲ, ಅದರಲ್ಲಿ 5 ಡಬಲ್ ಕ್ರೋಶೆ, 1 2 3 4 5 ಹೀಗೆ. ಇಲ್ಲಿ ಒಂದು ಚೈನ್ ಹಾಕಿದ್ವಲ್ಲ, ಅಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ, ಮತ್ತೆ ಈಗ ಒಂದು ಚೈನ್, ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಮಿಡ್ಲಲ್ಲಿ ನಾವು ಡಬಲ್ ಕ್ರೋಶೆ, ಒಂದು ಚೈನ್, ನೋಡಿ ಹೀಗೆ. ಮತ್ತು ಈ ಕಡೆ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ವಿ ಸ್ಟಿಚ್ 2 ಚೈನ್ ಗ್ಯಾಪಲ್ಲಿ ನಾವು 5 ಡಬಲ್ ಕ್ರೋಶೆ, 1 2 3 4 5
ಹೀಗೆ. ಮತ್ತು ಈಗ ಒಂದು ಚೈನ್ ಮಿಡ್ಲಲ್ಲಿ 3 ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದರ ಮಿಡ್ಲಲ್ಲಿ 1 ಡಬಲ್ ಕ್ರೋಶೆ 1 ಚೈನ್. ಮತ್ತು ಈ 1 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ 5 ಡಬಲ್ ಕ್ರೋಶೆ. 1 2 3 4 5 1 ಚೈನ್ ನೋಡಿ 3 ಡಬಲ್ ಕ್ರೋಶೆ ಇದೆಯಲ್ಲ ಅದರ ಮಿಡ್ಲಲ್ಲಿ 1 ಡಬಲ್ ಕ್ರೋಶೆ 1 ಚೈನ್ ಮತ್ತು ವಿ ಸ್ಟಿಚ್ 2 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ 1 2 3 4 5 ಮತ್ತು 1 ಚೈನ್ ನೋಡಿ ಈ 3 ಡಬಲ್ ಕ್ರೋಶೆಯಲ್ಲಿ ಮಿಡ್ಲಲ್ಲಿ ನಾವು ಡಬಲ್ ಕ್ರೋಶೆ 1 ಚೈನ್ ನೋಡಿ. ಈಗ ಮತ್ತೆ ಕಾರ್ನರಿಗೆ ಬಂದ್ವಿ ನೋಡಿ ಫ್ರೆಂಡ್ಸ್. ಮತ್ತೆ ಈಗ ಕಾರ್ನರಿಗೆ ಬಂದ್ವಿ ನೋಡಿ. ಫಸ್ಟ್ ವಿ ಸ್ಟಿಚ್ಚಲ್ಲಿ ನಾವು 5 ಡಬಲ್ ಕ್ರೋಶೆ 1 ಚೈನ್ ಹಾಕ್ಕೊಂಡು 5 ಡಬಲ್ ಕ್ರೋಶೆ 1 2 3 4 5 ಡಬಲ್ ಕ್ರೋಶೆ ಆದಮೇಲೆ 1 ಚೈನ್ ಹಾಕಿ ಇದು 1 ಚೈನ್ ಹಾಕಿದ್ದೀವಲ್ಲ ಆ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ ಮತ್ತು 1 ಚೈನು ನೋಡಿ. ಇದು ಕಾರ್ನರ್ ಈ ಕಡೆ ಒಂದು ವಿ ಸ್ಟಿಚ್ ಹಾಕಿದ್ದೀವಲ್ಲ ಅಲ್ಲಿ ನಾವು ಮತ್ತೆ 5 ಡಬಲ್ ಕ್ರೋಶೆ 1 2 3 4 5 1 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಸೆಂಟ್ರಲ್ಲಿ ಅಲ್ಲಿ ಸ್ಟಿಚ್ ಮಾರ್ಕರ್ ಮತ್ತು 1 ಚೈನ್ ಹಾಕಿ ಮತ್ತು ನೆಕ್ಸ್ಟ್ 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಮಿಡ್ಲಲ್ಲಿ ಡಬಲ್ ಕ್ರೋಶೆ 1 ಚೈನ್ ಮತ್ತು ವಿ ಸ್ಟಿಚ್ಚಲ್ಲಿ ನಾವು 5 ಡಬಲ್ ಕ್ರೋಶೆ 1 2 3 4 5 ಹೀಗೆ ಡಿಫ್ರೆನ್ಸ್ ಹೀಗೆ ಬರುತ್ತೆ ನೋಡಿ. ಇಲ್ಲಿಂದ 3 ಡಬಲ್ ಕ್ರೋಶೆ ಇದೆಯಲ್ಲ ಮಿಡ್ಲಲ್ಲಿ ನಾವು ಡಬಲ್ ಕ್ರೋಶೆ ಹಾಕ್ಕೊಂಡು 1 ಚೈನ್ ಮತ್ತು ವಿ ಸ್ಟಿಚ್ಚಲ್ಲಿ 5 ಡಬಲ್ ಕ್ರೋಶೆ 1 ಚೈನ್ ಮತ್ತು 3 ಡಬಲ್ ಕ್ರೋಶೆ ಮಿಡ್ಲಲ್ಲಿ 1 ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ 1 ಚೈನ್ 1 ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ ನೋಡಿ. ಕಾರ್ನರಲ್ಲಿ ಮಾತ್ರ ಫಸ್ಟ್ ವಿ ಸ್ಟಿಚ್ಚಲ್ಲಿ 5 ಡಬಲ್ ಕ್ರೋಶೆ 1 ಚೈನ್ ಈ 1 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ 1 ಚೈನ್ 5 ಡಬಲ್ ಕ್ರೋಶೆ ಫ್ರೆಂಡ್ಸ್. ಇದೇ ರೀತಿನೇ ಹಾಕ್ಕೊಂಡು ಹೋಗೋದು ಪ್ಲಸ್ ಇದೇ ರೀತಿಯೇ ಹಾಕ್ಕೊಳ್ಳಿ. ಕಾರ್ನರಲ್ಲಿ ಮಾತ್ರ ಈ ರೀತಿ ಹಾಕ್ಕೊಳ್ಳಿ. ಬಾಕಿಯಲ್ಲಿ ನಾನು ಇಲ್ಲಿ ಹಾಕಿದ್ದೀನಲ್ಲ ಹೀಗೆ ಇದೇ ರೀತಿಯೇ ಹಾಕ್ಕೊಳ್ಳಿ ಲಾಸ್ಟ್ ತನಕ ಫ್ರೆಂಡ್ಸ್. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನೋಡಿ ಇಲ್ಲಿಷ್ಟು 1 ಚೈನ್ ಮಿಡ್ಲಲ್ಲಿ ಡಬಲ್ ಕ್ರೋಶೆ ಮತ್ತು 1 ಚೈನ್ ನೆಕ್ಸ್ಟ್ 4 ಡಬಲ್ ಕ್ರೋಶೆ ಮೇಲೆ 4 ಡಬಲ್ ಕ್ರೋಶೆ 1 2 3 4 ಮತ್ತೆ 1 ಚೈನ್ ಹಾಕ್ಕೊಂಡು ಟಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು 2 ರೌಂಡೇ ರಿಪೀಟ್ ಆಗುತ್ತೆ. ಈಗ ನಾವಿಲ್ಲಿ ಫಸ್ಟ್ ರೌಂಡ್ ಹಾಕ್ಕೊಂಡಿದ್ವಲ್ಲ ಇದನ್ನು ಹಾಕೋಬೇಕು ನೋಡಿ. ಇದು ಹಾಕ್ಕೊಂಡಿದ್ವಲ್ಲ ವಿ ಸ್ಟಿಚ್ 3 ಡಬಲ್ ಕ್ರೋಶೆ ಈ ರೌಂಡ್ ನಾನು ಇವಾಗ ಮತ್ತೆ ಹಾಕೋಬೇಕು ಈ ಕಡೆ. ಇದು 2 ರೌಂಡೇ ರಿಪೀಟ್ ಆಗುತ್ತೆ. 1 ಚೈನ್ ಹಾಕಿದ್ವಲ್ಲ ಅದೇ
ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. ಅದು ಒಂದು ಚೈನು ಕೌಂಟಿಗೆ ಬರಲ್ಲ. ನೆಕ್ಸ್ಟ್ ಡಬಲ್ ಕ್ರೋಶೆ 2 3 4. ಫ್ರೆಂಡ್ಸ್ ಇದು 4 ಡಬಲ್ ಕ್ರೋಶೆ ಆದಮೇಲೆ 1 ಚೈನ್. ನೋಡಿ ಇದು 1 ಡಬಲ್ ಕ್ರೋಶೆ ಹಾಕಿದ್ವಲ್ಲ, 3 ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ ಮಿಡ್ಲಲ್ಲಿ, ಅದರ ಮೇಲೆ ನಾವು ವಿ ಸ್ಟಿಚ್ ಹಾಕಬೇಕು. 1 ಡಬಲ್ ಕ್ರೋಶೆ 2 ಚೈನ್ 1 ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ಈಗ 1 ಚೈನ್. ಈಗ 5 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಫಸ್ಟ್ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ, ನೋಡಿ ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ, ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ಈ ಕಡೆ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ, ನೋಡಿ ಈ ಕಡೆ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಬೇಕು. ಸೆಂಟ್ರಲ್ಲಿ ಮಿಡ್ಲಲ್ಲಿ ನಾವು 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಮೂರು ಡಬಲ್ ಕ್ರೋಶೆ ಮೇಲೂ 3 ಡಬಲ್ ಕ್ರೋಶೆ. ಮತ್ತು ಒಂದು ಚೈನ್ ಹಾಕ್ಕೊಂಡು, ಮತ್ತು ಈಗ 1 ಡಬಲ್ ಕ್ರೋಶೆ ಮೇಲೆ ವಿ ಸ್ಟಿಚ್, 1 ಡಬಲ್ ಕ್ರೋಶೆ 2 ಚೈನ್ ಮತ್ತು 1 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 1 ಚೈನ್ 1 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ, ನೆಕ್ಸ್ಟ್ 3 ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ, 1 2 3. ಮತ್ತು ಈ ಕಡೆ ಡಬಲ್ ಕ್ರೋಶೆ ಒಂದನ್ನು ಸ್ಕಿಪ್ ಮಾಡೋದು. ನೋಡಿ ಇದು ಮತ್ತೆ ಕಾರ್ನರಿಗೆ ಬಂದ್ವಿ ನಾವು. ಈಗ 1 ಚೈನ್ ಹಾಕ್ಕೊಂಡು ಇಲ್ಲಿ ವಿ ಸ್ಟಿಚ್ ಹಾಕಬೇಕು ನಾವು. ನೋಡಿ ಈ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಈ ಕಡೆ ಗ್ಯಾಪಲ್ಲಿ ನಾವು ಒಂದು ವಿ ಸ್ಟಿಚ್ ಹಾಕೋಣ. 1 ಡಬಲ್ ಕ್ರೋಶೆ 2 ಚೈನ್, ನೋಡಿ 1 ಡಬಲ್ ಕ್ರೋಶೆ. ಮತ್ತು 1 ಚೈನ್, ಮತ್ತು 1 ಡಬಲ್ ಮಿಡ್ಲಲ್ಲಿ 1 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಈ ಕಡೆ ಗ್ಯಾಪಲ್ಲಿ, ಈ ಕಡೆ ಸೈಡಲ್ಲಿ ನಾವು ಒಂದು ವಿ ಸ್ಟಿಚ್, 1 ಡಬಲ್ ಕ್ರೋಶೆ 2 ಚೈನ್ 1 ಡಬಲ್ ಕ್ರೋಶೆ. ನೋಡಿ ಇಲ್ಲಿ 1 ಚೈನ್ ಹಾಕಿದ್ವಲ್ಲ, ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ಮತ್ತು ಈಗ 1 ಚೈನ್, ನೋಡಿ 5 ಡಬಲ್ ಕ್ರೋಶೆ ಇದೆ ಹಾಕಿದ್ದೀವಲ್ಲ, ಫಸ್ಟ್ ಡಬಲ್ ಕ್ರೋಶೆ, ಲಾಸ್ಟ್ ಡಬಲ್ ಕ್ರೋಶೆ ಬಿಟ್ಟು 3 ಡಬಲ್ ಕ್ರೋಶೆ ಇದೆಯಲ್ಲ ಮಿಡ್ಲಲ್ಲಿ, ಆ 3 ಡಬಲ್ ಕ್ರೋಶೆನ ಹಾಕ್ಕೋಬೇಕು. 1 2 3. ಮತ್ತು ನೆಕ್ಸ್ಟ್ 1 ಚೈನ್ ಹಾಕಿ, ಒಂದು ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿ ವಿ ಸ್ಟಿಚ್, 1 ಡಬಲ್ ಕ್ರೋಶೆ 2 ಚೈನ್ 1 ಡಬಲ್ ಕ್ರೋಶೆ. ಅದು ಹೀಗೆ ರಿಪೀಟ್ ರೋ ಫ್ರೆಂಡ್ಸ್. ಇಲ್ಲಿ ಹಾಕ್ಕೊಂಡಿದ್ನಲ್ಲ ಅದೇ ರೌಂಡನ್ನು ನಾನು ಇಲ್ಲಿ ಹಾಕ್ಕೊತಿದ್ದೀನಿ. ಇದಾದಮೇಲೆ ಮತ್ತೆ ಇಲ್ಲಿ ಹಾಕಿದ್ದೀವಲ್ಲ ಅದನ್ನು ಹಾಕಬೇಕು. ನೋಡಿ ಕಾರ್ನರಲ್ಲಿ, ನೋಡಿ ಹೀಗೆ ಇದು ಕಾರ್ನರಲ್ಲ, ಈ ಕಾರ್ನರಲ್ಲಿ 1 ಡಬಲ್ ಕ್ರೋಶೆ ಈ ಕಡೆಯಲ್ಲಿ ನಾವು ಒಂದು ವಿ ಸ್ಟಿಚ್ ಹಾಕೋಬೇಕು, 1 ಚೈನ್ ಈ ಕಡೆ ವಿ ಸ್ಟಿಚ್. ಇದೇ ರೀತಿಯೇ ಹಾಕ್ಕೊಡಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ 1 ಚೈನ್ ಹಾಕ್ಕೊಂಡು 4 ಡಬಲ್ ಕ್ರೋಶೆ ಮೇಲೆ 4 ಡಬಲ್ ಕ್ರೋಶೆ, 1 2 3 4. ಮತ್ತೆ 1 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ 3 4.
ಮತ್ತು ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ಈಗ ವಿ ಸ್ಟಿಚ್ ರೋ ಹಾಕ್ಕೊಂಡಿದ್ವಿ, ಈ ರೋ ಹಾಕ್ಕೊಳ್ಳೋದು ಇವಾಗ. ನೋಡಿ ವಿ ಸ್ಟಿಚ್ ಇದೆಯಲ್ಲ ಅದರಲ್ಲಿ 5 ಡಬಲ್ ಕ್ರೋಶೆ. 1 2 3 4 5 ಹೀಗೆ 5 ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ನೋಡಿ 3 ಡಬಲ್ ಕ್ರೋಶೆ ಇದೆಯಲ್ಲ ಅದರಲ್ಲಿ ಸೆಂಟ್ರಲ್ಲಿ ನಾವು ಮಿಡ್ಲಲ್ಲಿ 1 ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ವಿ ಸ್ಟಿಚ್ಚಲ್ಲಿ 5 ಡಬಲ್ ಕ್ರೋಶೆ. 1 2 3 4 5 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್, ನೋಡಿ 3 ಡಬಲ್ ಕ್ರೋಶೆ, ಮಿಡ್ಲಲ್ಲಿ 1 ಡಬಲ್ ಕ್ರೋಶೆ, ಒಂದು ಚೈನ್, ನೋಡಿ ಇದು ಕಾರ್ನರು, ನೋಡಿ ಇದು ಕಾರ್ನರ್, ಇದು ಕಾರ್ನರಲ್ಲಿ ಮತ್ತೆ ನಾವು ಇದೇ ರೀತಿ ಹಾಕ್ಕೊಂಡಿದ್ವಿ ಫ್ರೆಂಡ್ಸ್, ಇಲ್ಲಿ ಹಾಕ್ಕೊಂಡಿದ್ವಲ್ಲ ಇದೇ ರೀತಿಯೇ ಹಾಕ್ಕೊಳ್ಳೋದು. 5 ಡಬಲ್ ಕ್ರೋಶೆ, 1 2 3 4 5 ಡಬಲ್ ಕ್ರೋಶೆ, ಒಂದು ಚೈನ್, ನೋಡಿ ಒಂದು ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, ನೋಡಿ ಇಲ್ಲಿ ಹಾಕಿದ್ವಲ್ಲ ಅದೇ ರೀತಿ 1 ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ಈ ವಿ ಸ್ಟಿಚ್ಚಲ್ಲಿ 5 ಡಬಲ್ ಕ್ರೋಶೆ. 1 2 3 4 5, ಒಂದು ಚೈನ್ ಹಾಕಿದ್ದೀವಲ್ಲ ಅಲ್ಲಿಗೆ ಸ್ಟಿಚ್ ಮಾರ್ಕರ್. ನೋಡಿ ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ನೋಡಿ ಇದು 2 ರೌಂಡ್ ರಿಪೀಟ್ ಆಗುತ್ತೆ, ಇದೊಂದು ರೌಂಡು, ಇದೊಂದು ರೌಂಡು. ನೋಡಿ ವಿ ಸ್ಟಿಚ್ ಒಂದು ರೌಂಡು, ಇದು 1 ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಆ ರೌಂಡ್. ನೋಡಿ ಕಾರ್ನರಲ್ಲಿ ಅಷ್ಟೇ, ಫಸ್ಟು 2 ವಿ ಸ್ಟಿಚ್ ಹಾಕಿದ್ವಿ, ಆಮೇಲೆ 2 ವಿ ಸ್ಟಿಚ್ಚಲ್ಲಿ 5 ಡಬಲ್ ಕ್ರೋಶೆ, ಮಿಡ್ಲಲ್ಲಿ 1 ಡಬಲ್ ಕ್ರೋಶೆ, ಮತ್ತು ವಿ ಸ್ಟಿಚ್, ಮತ್ತು ಈಗ 5 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 5 ಡಬಲ್ ಕ್ರೋಶೆ. ಇನ್ನು ನೆಕ್ಸ್ಟಲ್ಲಿ ಮತ್ತೆ ಇದೇ ರೀತಿ 2 ವಿ ಸ್ಟಿಚ್, ನೋಡಿ ಈ ಗ್ಯಾಪಲ್ಲಿ ಇಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, ಮತ್ತು ಈ ಗ್ಯಾಪಲ್ಲಿ 1 ವಿ ಸ್ಟಿಚ್ಚು, ಈ ಗ್ಯಾಪಲ್ಲಿ 1 ಸ್ಟಿಚ್. ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ನೋಡಿ ನೀವು ಹಾಕ್ತಾ ಹಾಕ್ತಾ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಬರುತ್ತೆ. ಫ್ರೆಂಡ್ಸ್ ಇದೇ ರೀತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನಾನು ಇದಿಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಒಟ್ಟು ನೋಡಿ ಇಲ್ಲಿಂದ 1 2 3 4 5 6 7 8 9 ರೌಂಡ್ ಹಾಕ್ಕೊಂಡಿದ್ದೀನಿ. ಈಗ ಆರ್ಮ್ ಜಾಯಿನ್ ಮಾಡೋಣ. ನೋಡಿ ನಾನು ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊಂಡಿದ್ದೀನಿ, ಈ ಕಾರ್ನರ್ ತನಕ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಇಲ್ಲಿ 1 ಡಬಲ್ ಕ್ರೋಶೆ ಹಾಕಿದ್ದಿಲ್ಲ, 1 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಇಲ್ಲಿ ಕಾರ್ನರಲ್ಲಿ, ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ
ಈ ಕಡೆ ಕಾರ್ನರಿಗೆ ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ಈ ಕಡೆ ಕಾರ್ನರ್ ಇದೆಯಲ್ಲ ಸೆಕೆಂಡ್ ಕಾರ್ನರು ಅಲ್ಲಿ ನಾವು ಜಾಯಿನ್ ಮಾಡಬೇಕು. ಹೀಗೆ ತಗೊಂಡು ನೋಡಿ ನಾವು ಇಲ್ಲಿಂದ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವ ಅಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ನೋಡಿ ಅದರ ಪಕ್ಕದಲ್ಲಿ ನೋಡಿ ಇಲ್ಲಿಂದ ಹೀಗೆ ತಗೊಂಡು ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಂಡಿದ್ದೀವಲ್ಲ ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಬೇಕು. ನೋಡಿ ಈ ಕಡೆ ಒಂದು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನಾವಿಲ್ಲಿ ಇದ್ದು ಮತ್ತು ಇದನ್ನು ಒಟ್ಟಿಗೆ ಸೇರಿಸ್ಬೇಕು. ನೋಡಿ ಇಲ್ಲಿ ಹೀಗೆ ತಗೊಂಡು ಒಂದು ಡಬಲ್ ಕ್ರೋಶೆ ನೋಡಿ ಹೀಗೆ ಇದೆರಡನ್ನು ಜಾಯಿನ್ ಮಾಡಿದ್ದೀನಿ. ಒಂದು ಡಬಲ್ ಕ್ರೋಶೆ ನೋಡಿ ಈ ಕಡೆ ಒಂದು ಡಬಲ್ ಕ್ರೋಶೆ ಈ ಕಡೆ ಒಂದು 2 ಡಬಲ್ ಕ್ರೋಶೆ ಆಯಿತು. 2 ಡಬಲ್ ಕ್ರೋಶೆ ಮತ್ತು ಇದು ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ ಒಂದು ಡಬಲ್ ಕ್ರೋಶೆ ಅದರ ಮೇಲೆ ಒಂದು ಡಬಲ್ ಕ್ರೋಶೆ ಒಟ್ಟು ನೋಡಿ ಇದು 3 ಡಬಲ್ ಕ್ರೋಶೆ ಆಯಿತು. ನೋಡಿ ವಿ ಸ್ಟಿಚ್ಚು 3 ಡಬಲ್ ಕ್ರೋಶೆ. ಈಗ ಕಾರ್ನರ್ ಇಲ್ಲಲ್ಲ ಹಾಗಾಗಿ ಇದೇ ರೀತಿ ನಾವಿಲ್ಲಿ ಹಾಕ್ಕೊಂಡಿದ್ದೀವಲ್ಲ 3 ಡಬಲ್ ಕ್ರೋಶೆ ವಿ ಸ್ಟಿಚ್ 3 ಡಬಲ್ ಕ್ರೋಶೆ ವಿ ಸ್ಟಿಚ್ಚು ನೋಡಿ ಇಲ್ಲಿ 3 ಡಬಲ್ ಕ್ರೋಶೆ ಆಯಿತು. ಮತ್ತು ಈಗ ವಿ ಸ್ಟಿಚ್ ಹಾಕಬೇಕು. ಒಂದು ಚೈನು ನೋಡಿ ನೆಕ್ಸ್ಟ್ ಈ ಗ್ಯಾಪಲ್ಲಿ ವಿ ಸ್ಟಿಚ್ ಒಂದು ಡಬಲ್ ಕ್ರೋಶೆ 2 ಚೈನ್ ಮತ್ತು ಒಂದು ಡಬಲ್ ಕ್ರೋಶೆ ನೋಡಿ ಹೀಗೆ ಇದು 3 ಡಬಲ್ ಕ್ರೋಶೆ ಇಲ್ಲಿ ವಿ ಸ್ಟಿಚ್ಚು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು. ಫಸ್ಟ್ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಡಬಲ್ ಕ್ರೋಶೆ 1 2 ಈ ಕಡೆ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಮತ್ತೆ ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ಒಂದು ಡಬಲ್ ಕ್ರೋಶೆಯಲ್ಲಿ ವಿ ಸ್ಟಿಚ್ ಒಂದು ಡಬಲ್ ಕ್ರೋಶೆ 2 ಚೈನ್ ಒಂದು ಡಬಲ್ ಕ್ರೋಶೆ ಒಂದು ಚೈನ್ ಮತ್ತು ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ 3 ಡಬಲ್ ಕ್ರೋಶೆ ಹಾಕೊಳ್ಳೋದು. 1 2 3 ಮತ್ತು ಒಂದು ಚೈನ್ ವಿ ಸ್ಟಿಚ್ ಒಂದು ಡಬಲ್ ಕ್ರೋಶೆ 2 ಚೈನ್ ಒಂದು ಡಬಲ್ ಕ್ರೋಶೆ ಒಂದು ಚೈನ್ ಫ್ರೆಂಡ್ಸ್ ಇದೇ ರೀತಿ ಥರ್ಡ್ ಕಾರ್ನರ್ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ ನಾನು ಇಷ್ಟು ಹಾಕ್ಕೊಂಡೆ. ಮತ್ತು ನಾವಿಲ್ಲಿ ಕಾರ್ನರಿಗೆ ಬಂದ್ವಿ. 3 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಒಂದು ಚೈನ್ ವಿ ಸ್ಟಿಚ್ ಒಂದು ಡಬಲ್ ಕ್ರೋಶೆ 2 ಚೈನ್ ಒಂದು ಡಬಲ್ ಕ್ರೋಶೆ ಒಂದು ಚೈನ್ ಅಲ್ಲಿ ಮತ್ತೆ ಇವಾಗ ನಾವು ಮಾರ್ಕರ್ ಹಾಕೊಂಡಿದ್ದೀವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನ್ ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ನಾವಿಲ್ಲಿಂದ ನೋಡಿ ಇಲ್ಲಿ ನಾವೊಂದು ವಿ ಸ್ಟಿಚ್ ಹಾಕಬೇಕಿತ್ತಲ್ಲ ಈ ಕಡೆ ಒಂದು ವಿ ಸ್ಟಿಚ್ ಹಾಕಿದ್ವಿ. ಸೆಂಟ್ರಲ್ಲಿ ನಾವು ಒಂದು ಡಬಲ್ ಕ್ರೋಶೆ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡು ಚೈನ್ ಬೇಡ ಇಲ್ಲಿಂದ ಇಲ್ಲಿ ಒಂದು ಡಬಲ್ ಕ್ರೋಶೆ
ಮತ್ತು ನೆಕ್ಸ್ಟ್ ಈಗ ಕಾರ್ನರ್ ಹಾಕಿದ್ದೀವಿ ನೋಡಿ, ಡಬಲ್ ಕ್ರೋಶೆ ಇದೆಯಲ್ಲ, ಇಲ್ಲಿ ಒಂದು ಡಬಲ್ ಕ್ರೋಶೆ ಅಥವಾ 3 ಡಬಲ್ ಕ್ರೋಶೆ ಸೆಟ್ ಆಗುತ್ತೆ. ನೋಡಿ ಇಲ್ಲಿ ಡಬಲ್ ಕ್ರೋಶೆ ನೋಡಿ, 3 ಡಬಲ್ ಕ್ರೋಶೆ ಆಯಿತು ನೋಡಿ. ಈಗ ಕಾರ್ನರ್ ಹಾಕೋದಿಲ್ಲ, ಇದೇ ರೀತಿನೇ ಹಾಕೊಂಡು ಹೋಗೋದು ನೋಡಿ. 3 ಡಬಲ್ ಕ್ರೋಶೆ, ವಿ ಸ್ಟಿಚ್ ಮತ್ತು 3 ಡಬಲ್ ಕ್ರೋಶೆ, ಮತ್ತು ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ವಿ ಸ್ಟಿಚ್, ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ, ಮತ್ತು ಒಂದು ಚೈನ್, ಮತ್ತು 3 ಡಬಲ್ ಕ್ರೋಶೆ. 1 ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ ಮತ್ತು 3 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 2 3, ಮತ್ತು ಒಂದು ಚೈನ್ ಮತ್ತು 1 ಡಬಲ್ ಕ್ರೋಶೆಯಲ್ಲಿ ವಿ ಸ್ಟಿಚ್, 2 ಚೈನ್, 1 ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಹೀಗೆ ಈ ರೀತಿ ಜಾಯಿನ್ ಆಯಿತು. ಈ ಕಡೆನೂ ಅಷ್ಟೇ ಈ ರೀತಿ ಫ್ರೆಂಡ್ಸ್, ಇದೇ ರೀತಿ ಇದಿಷ್ಟು ಕಂಪ್ಲೀಟ್ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಇದಿಷ್ಟು ಹಾಕ್ಕೊಂಡೆ, ಇಲ್ಲಿ ಹಾಕ್ಕೊಂಡು ಇಲ್ಲಿ ತನಕ ಹಾಕ್ಕೊಂಡು ಮತ್ತು ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಕಾರ್ನರಿಗೆ ಬಂದ್ವಿ ನಾವು, ಕಾರ್ನರ್ ಆರ್ಮ್ ಹೋಲ್ ಜಾಯಿನ್ ಮಾಡಿದ್ವಲ್ಲ ಅಲ್ಲಿಗೆ ನೋಡಿ. ಈಗ ನಮಗೆ 3 ಡಬಲ್ ಕ್ರೋಶೆ ಇದೆಯಲ್ಲ ನೋಡಿ, ನಾವಿಲ್ಲಿ 3 ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ ಹಾಕಿದ್ವಿ. ಅದೇ ರೀತಿ ಇಲ್ಲಿ 1 2 3 ಮಿಡ್ಲಲ್ಲಿ ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ 5 ಡಬಲ್ ಕ್ರೋಶೆ ವಿ ಸ್ಟಿಚಲ್ಲಿ, 2 3 4 5 ನೋಡಿ ಹೀಗೆ. ಮತ್ತು ಈಗ ಇದೇ ರೀತಿ ರಿಪೀಟ್, ಡಬಲ್ ಕ್ರೋಶೆ, 1 ಚೈನ್ ಮತ್ತು 5 ಡಬಲ್ ಕ್ರೋಶೆ ವಿ ಸ್ಟಿಚಲ್ಲಿ, 1 2 3 ನೋಡಿ ಹೀಗೆ. ಈಗ ನಾವು ಇಲ್ಲಿ ಕಾರ್ನರ್ ಹಾಕೋದಿಲ್ಲ ಅಲ್ಲ ನೋಡಿ, ಅದಕ್ಕೆ ಇದೇ ರೀತಿನೇ ಹಾಕ್ಕೊಂಡು ಹೋಗ್ಬೇಕು ನಾವು. ಈ ಕಡೆನೂ ಅಷ್ಟೇ ನೋಡಿ, ಇಲ್ಲೂ ಅಷ್ಟೇ. ಇಲ್ಲಿ ನಾವು ಆರ್ಮ್ ಹೋಲ್ ಜಾಯಿನ್ ಮಾಡಿದ್ವಲ್ಲ, ಈ 3 ಡಬಲ್ ಕ್ರೋಶೆ ಇದೆಯಲ್ಲ ನೋಡಿ, ಇಲ್ಲಿ ನಾವು 5 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಮಿಡ್ಲಲ್ಲಿ 1 ಡಬಲ್ ಕ್ರೋಶೆ ಹಾಕಿ ಮತ್ತೆ ಈ ಕಡೆ 5 ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಇದೇ ರೀತಿನೇ ಹಾಕೊಂಡೋಗೋದು. ನಾನು ಈ ಕಡೆ ಹಾಕ್ಕೊಂಡಿದ್ದೇನಿಲ್ಲ, ಅದೇ ರೀತಿ 1 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆಯಲ್ಲಿ ಮಿಡ್ಲಲ್ಲಿ 1 ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿ ಬರುತ್ತೆ. ಈಗ ಕಾರ್ನರ್ ಹಾಕೋದೊಂದು ಇಲ್ಲ ಅಷ್ಟೇ, ಮತ್ತೇನು ಚೇಂಜಸ್ ಇಲ್ಲ. ಇದೇ ರೀತಿ ಹಾಕೊಂಡು ಹೋಗೋದು ಪ್ಯಾಟ್ರನ್ನು ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಇದು ಇದೇ ರೀತಿ ಹಾಕೊಂಡು ಹೋಗಿ ನೋಡಿ. ಇಲ್ಲಿ 4 ಡಬಲ್ ಕ್ರೋಶೆ, ಬಟನ್ ಹೋಲ್, ಬಟನ್ ಪಟ್ಟಿ ಇದೆಯಲ್ಲ ಅಲ್ಲಿ 4 ಡಬಲ್ ಕ್ರೋಶೆ ಹಾಕ್ಕೊಂಡು ಇದೇ ರೀತಿ ಪ್ಯಾಟ್ರನ್, ಒಂದ್ಸಲಿ ವಿ ಸ್ಟಿಚ್ ಪ್ಯಾಟ್ರನ್, ಒಂದ್ಸಲಿ ಈ ರೀತಿ ಡಬಲ್ ಕ್ರೋಶೆ ಪ್ಯಾಟ್ರನ್. ಫ್ರೆಂಡ್ಸ್, ಇದೇ ರೀತಿ ಹಾಕೋದನ್ನು ಹಾಕಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಇಲ್ಲಿಂದ ಇಲ್ಲಿ ತನಕ 21 ರೌಂಡ್ ಹಾಕ್ಕೊಂಡಿದ್ದೀನಿ. 21 ರೌಂಡ್ ಲೆಂತ್
ನೋಡಿ 30 ಸೆಂಟಿಮೀಟ್ರ್. ಈಗ ನಾವು ಇದು ಬಾರ್ಡ್ರ್ ಹಾಕೋಣ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಡಬಲ್ ಕ್ರೋಶೆ, ಅದೇ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೆಕ್ಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಇಲ್ಲಿ ಒಂದು ಚೈನ್ ಹಾಕಿದ್ವಲ್ಲ ಅಲ್ಲೇ ಒಂದು ಡಬಲ್ ಕ್ರೋಶೆ. ನೆಕ್ಸ್ಟ್ 5 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, 5 ಡಬಲ್ ಕ್ರೋಶೆ. ನೋಡಿ ಮತ್ತೆ ಈಗ ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಮತ್ತು 5 ಡಬಲ್ ಕ್ರೋಶೆ ಹಾಕಿದ್ವಲ್ಲ, 5 ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಚೈನ್ ಹಾಕಿರ್ತೀವಲ್ಲ ಅಲ್ಲೂ ಕೂಡ ಒಂದು ಡಬಲ್ ಕ್ರೋಶೆ ಹಾಕಬೇಕು. ಒಂದು ಡಬಲ್ ಕ್ರೋಶೆ ಮೇಲೆ ಮತ್ತೆ ಒಂದು ಚೈನ್ ಮೇಲೆ ಮತ್ತೆ 5 ಡಬಲ್ ಕ್ರೋಶೆ ಮೇಲೆ. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ. ಫ್ರೆಂಡ್ಸ್ ನೋಡಿ ನನಗೆ ಡಬಲ್ ಕ್ರೋಶೆ ಒಂದು ಕಂಪ್ಲೀಟ್ ಆಯಿತು. ಒಟ್ಟು ಟೋಟಲ್ 160 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಅದೇ ಸ್ಟಿಚಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್. ಮತ್ತು ಈಗ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ 1 2 ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ ಹಾಕೋಬೇಕು. 1 2 3 4 5 6 7 ನೋಡಿ 7 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ನೋಡಿ 2 ಸ್ಟಿಚ್ಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹೀಗೆ. ಮತ್ತು ಈಗ 2 ಸ್ಟಿಚ್ಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಈಗ 7 ಡಬಲ್ ಕ್ರೋಶೆ. 1 2 3 4 5 6 7 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಸಿಂಗಲ್ ಕ್ರೋಶೆ. ಮತ್ತು ಈಗ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಇದೇ ರೀತಿ 7 ಡಬಲ್ ಕ್ರೋಶೆ ಹಾಕ್ಕೋಬೇಕು. 1 2 3 4 5 6 7 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಒಂದು ಸಿಂಗಲ್ ಕ್ರೋಶೆ.
ನೋಡಿ ಹೀಗೆ ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೋದು, ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ನಾವಿಲ್ಲಿ ಕೆಳಗೆ. ಅವಾಗ ನಾವಿಲ್ಲಿ ಒಂದು ಸ್ವಲ್ಪ ನೋಡಿ ಇಲ್ಲಿ ಟೂ ಸ್ಟಿಚ್ಚನ್ನ ಸ್ಕಿಪ್ ಮಾಡೋ ಜಾಗದಲ್ಲಿ 3 ಸ್ಟಿಚ್ಚನ್ನು ಸ್ಕಿಪ್ ಮಾಡ್ಬೋದು. ಇಲ್ಲ ನೋಡಿ ಇಲ್ಲಿ 3 ಸ್ಟಿಚ್ಚನ್ನ ಸ್ಕಿಪ್ ಮಾಡಿದ್ದೀನಿ. 1 2 3 ಈ ರೀತಿ ಮಾಡಿ ಅಡ್ಜಸ್ಟ್ ಮಾಡಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ನೋಡಿ ಇಲ್ಲಿ ನಾನು ಒಂದು ಸ್ಲೀವ್ಸಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 5 ಡಬಲ್ ಕ್ರೋಶೆ ಹಾಕಿದ್ದೀನಿ. ನೋಡಿ ಆರ್ಚಿಗೆ 5 ಡಬಲ್ ಕ್ರೋಶೆ ಹಾಕಿದ್ದೀನಿ. ಈ ಕಡೆ ಹಾಕೋದನ್ನು ತೋರಿಸ್ತೀನಿ. ಫಸ್ಟಿಗೆ ಒಂದು ಸ್ಲಿಪ್ ನಾಟ್ ಹಾಕೊಳ್ಳೋಣ. ನೋಡಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿಂದ ತ್ರೀ ಚೈನ್ ಹಾಕೊಳ್ಳಿ. ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನಾವಲ್ಲಿ ಹಾಕ್ಕೊಂಡವಲ್ಲ ಬಾರ್ಡ್ರು, ಹಾಗೆ ಇಲ್ಲೂ ಹಾಕೋದು. ಅಲ್ಲಿ 7 ಡಬಲ್ ಕ್ರೋಶೆ ಹಾಕಿದ್ವಿ, ಇಲ್ಲಿ 5 ಡಬಲ್ ಕ್ರೋಶೆ ಹಾಕೋಣ. 7 ಡಬಲ್ ಕ್ರೋಶೆ ಹಾಕಿದರೆ ತುಂಬ ದೊಡ್ಡ ಆಗುತ್ತೆ. ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿ ಹಾಕ್ಕೊಳ್ಳಿ ಫುಲ್ ಹಾಕೋಣ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ 3 ಚೈನ್ ಹಾಕಿದ್ವಲ್ಲ, 3rd ಚೈನ್ಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 2 ಸ್ಟಿಚ್ಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 5 ಡಬಲ್ ಕ್ರೋಶೆ ಹಾಕೋಬೇಕು. 1 2 3 4 5 ಮತ್ತು 2 ಸ್ಟಿಚ್ಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಮತ್ತು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 5 ಡಬಲ್ ಕ್ರೋಶೆ. ನಾವಲ್ಲಿ ಕೆಳಗಡೆ ಬಾರ್ಡ್ರ್ ಹಾಕ್ಬೇಕಾದ್ರೆ 7 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ. ಇಲ್ಲಿ 5 ಡಬಲ್ ಕ್ರೋಶೆ ಹಾಕ್ಕೋಬೇಕು. 3 ನೋಡಿ ಹೀಗೆ. ಮತ್ತು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಫುಲ್ ಹಾಕ್ಕೊಂಡೆ. ನಾನು ಇಲ್ಲಿ ಈ ರೀತಿ ಆರ್ಚನ್ನು 1 2 3 4 5 6 7 8 9 10 11 ಹಾಕ್ಕೊಂಡಿದ್ದೀನಿ. ಈ ಕಡೆ ಅಷ್ಟೇ, ನಾವೆಷ್ಟು ಈ ಕಡೆ ಎಷ್ಟು ಹಾಕ್ತೀವೋ ಅಷ್ಟೇ ಹಾಕೋಬೇಕು ಫ್ರೆಂಡ್ಸ್. ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಚೈನ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಈಗ ಇಲ್ಲಿ ನೆಕ್ಕಿಗೆ ಬಾರ್ಡ್ರ್ ಹಾಕೋಣ. ಸ್ಲಿಪ್ ನಾಟ್ ಹಾಕ್ಕೊಂಡು
ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಂದ 3 ಚೈನ್ ಹಾಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ನಾವು ಈ ಕಡೆ ಹಾಕಿದ್ದೀವಲ್ಲ, ಇದೇ ರೀತಿ ಬಾರ್ಡ್ರ್ ಬೇಕಾದ್ರೆ ಹಾಕ್ಬೋದು. ನಾನಿಲ್ಲಿ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊತೀನಿ. ಡಬಲ್ ಕ್ರೋಶೆ ಹಾಕ್ತಾ ಹೋಗೋಣ ಫ್ರೆಂಡ್ಸ್. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಫ್ರಂಟ್ ಪೋಸ್ಟ್ ಒಂದು ಬ್ಯಾಕ್ ಪೋಸ್ಟ್. ನೋಡಿ ಹಿಂಗೆ ಹಾಕೊಂಡ್ಮೇಲೆ ಇಲ್ಲಿ ಕಾರ್ನರಲ್ಲಿ ಮಾತ್ರ ನೋಡಿ ಈ ರೀತಿ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ನೋಡಿ, ಎರಡನ್ನು ಒಂದು ಮಾಡೋದು. ಹೀಗೆ ಮಾಡಿ 3 ಲೂಪನ್ನು ಒಂದೇ ಸಲ ಈ ರೀತಿ ಎಳ್ಕೋಬೇಕು. ಕಾರ್ನರಲ್ಲಿ ಮಾತ್ರ ನಾವು ಈ ರೀತಿ ಹಾಕಬೇಕು, ಬಾಕಿ ಎಲ್ಲ ನಾವು ಇದೇ ರೀತಿ ಹಾಕ್ತಾ ಹೋಗಬೇಕು. ಮತ್ತು ನೆಕ್ಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ನೋಡಿ ಇದೇ ರೀತಿ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ಇಲ್ಲಿ ಕಾರ್ನರಲ್ಲಿ ಮಾತ್ರ ನಾವು ಕಾರ್ನರ್ ಹಾಕಿದ್ವಲ್ಲ, ಇಲ್ಲಿ ನೋಡಿ ಇಲ್ಲಿ 2 ಡಬಲ್ ಕ್ರೋಶೆ ಇದೆಯಲ್ಲ, ಇದನ್ನು ಒಂದು ಡಬಲ್ ಕ್ರೋಶೆ ಮಾಡಬೇಕು. ಮತ್ತು ಇಲ್ಲಿ ಮತ್ತು ಬಾಕಿ ಎಲ್ಲ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಮತ್ತು ಇಲ್ಲಿ ಚೇಂಜಸ್ ಏನಿಲ್ಲ ಫ್ರೆಂಡ್ಸ್. ನೋಡಿ ಇದೇ ರೀತಿನೇ ಹಾಕ್ಕೊಂಡೋಗಿ ನೋಡಿ ಫ್ರೆಂಡ್ಸ್. ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ರೌಂಡ್ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್ ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್ ನೀವು ಇಲ್ಲಿ ಬೇಕಾದರೆ ಒಂದು ಬಟನ್ ಹಾಕೋಬೋದು, ಇಲ್ಲ ಬೇಕಾದ್ರೆ 2, 3 ಬಟನ್ ಹಾಕೋಬೋದು. ನಾನಿಲ್ಲಿ ಬಟನ್ ಹಾಕ್ತಾ ಇಲ್ಲ ಫ್ರೆಂಡ್ಸ್, ಇದೇ ರೀತಿ ಹಾಕೋಕ್ಕೆ ಹೇಳಿದ್ದಾರೆ, ಹಾಗಾಗಿ ನಾನು ಹೀಗೆ ಹಾಕ್ತಾ ಇದ್ದೀನಿ. ಇಲ್ಲ ನೀವು ಇಲ್ಲೊಂದು ಬಟನ್ ಹಾಕೋಬೋದು, ಇಲ್ಲಿಗೆ ಬಟನ್ ಹಾಕೋಬೋದು. ಫ್ರೆಂಡ್ಸ್ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದನ್ನು 4 ರಿಂದ 5 ವರ್ಷದ ಮಕ್ಕಳಿಗೆ
ಕರೆಕ್ಟ್ ಆಗುತ್ತೆ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಕಾಮೆಂಟ್ಸ್ ಮೂಲಕ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.